ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಕ್ಯಾರೆಟಿಂದ ತುಂಬ ಜ್ಯೂಸಿಯಾಗಿರೋಂಥ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿದೆ. ನಾನು ಇದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಳಗಡೆ ಎಲ್ಲ ಕ್ರೀಮಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ಒಂದು 200 ಗ್ರಾಮಷ್ಟು ಕ್ಯಾರೆಟ್ನ ತೊಗೊಂಡು ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಬಾಣಲೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನೋಡಿ ಈಗ ಹುರ್ಕೋತಾ ಇದ್ದೀನಿ. ಇದೆಲ್ಲ ಹೋಗಿದೆ, ನೀರಿನಂಶ ಎಲ್ಲ ಹೋಗಿದೆ. ಈಗ 1 ಕಪ್ಪಷ್ಟು ಹಾಲು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಹೋಗಿದೆ ಎಲ್ಲ, ನೀರಿನಂಶ ಎಲ್ಲ ಹೋಗಿದೆ. ಈ ಥರ ಹಸಿ ವಾಸನೆ ನೀರಿನಂಶ ಎಲ್ಲ ಹೋದಾದ್ಮೇಲೆ ಇದಕ್ಕೆ 1 ಕಪ್ಪಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಹತ್ತಿದ್ಮೇಲೆ ಇದಕ್ಕೆ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ನೀವು ಇಲ್ಲಿ ಚಿರೋಟಿ ರವೆ ಬದಲು ದಪ್ಪ ರವೆನಾದರೂ ಯೂಸ್ ಮಾಡ್ಬೋದು. ದಪ್ಪ ರವೆ ಹಾಕೋದಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸರಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಈಗ ರವೆನ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು 1-2 ನಿಮಿಷ ಬೇಯಿಸಾದ್ಮೇಲೆ ಇದಕ್ಕೆ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಅದು ಬಾಣಲೆ ಬಿಡೋ ತನಕ ಒಂದು 2-3 ನಿಮಿಷ ಅದನ್ನು ಈ ಥರ ಮಾಡ್ಕೊಬೇಕು. ನೋಡಿ ಅದೇ ಬಾಣಲೆ ಬಿಟ್ಟು ಬರುತ್ತೆ. ಇದಾದ ನಂತರ ಇದು ಸ್ಟಫಿಂಗೋಸ್ಕರ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಪುಡಿ, 3 ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡರು, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಂಡು ಇದನ್ನು ಹಾಲಿನ ಕೆನೆ ಅಥವಾ ಫ್ರೆಶ್ ಕ್ರೀಮ್ ತೊಗೊಂಡು ಅದರಿಂದ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಬಾಲ್ಸ್ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಹಾಲಿನ ಕೆನೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಉಂಡೆ ಕಟ್ಟಕ್ಕೆ ಬರಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚಿಕ್ಕ ಬಾಲ್ಸ್ನ ಮಾಡ್ಕೊತಾ ಇದ್ದೀನಿ. ಇದು ಸ್ಟಫಿಂಗೋಸ್ಕರ. ನೀವು ಇದ್ರ ಬದಲು ಸ್ವೀಟ್ ಕೋವಾ ಬೇಕಾದರೆ ಯೂಸ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಈಗ ನಾವು ಕ್ಯಾರೆಟದು ಮಾಡ್ಕೊಂಡಿದ್ವಲ್ಲ, ಇದು ತಣ್ಣಗಾಗಿದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕೈಗೆ ತುಪ್ಪ ಸವರ್ಕೊಂಡು ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಚಿಕ್ಕ ಉಂಡೆನ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಎತ್ಕೊಂಡು ಇದನ್ನು ಈ ಥರ ರೌಂಡಿಗೆ ಮಾಡಿಕೊಂಡು ಅದು ಈ ಥರ ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಹೋಲ್ ಮಾಡಿಬಿಟ್ಟು ಅದು ಚಿಕ್ಕ ಬಾಲ್ಸ್ ಮಾಡಿದ್ವಲ್ಲ ಅದು ಸ್ಟಫಿಂಗ್ಗೆ ಅದು ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಡಾದ ನಂತರ ಅದನ್ನು ರೌಂಡಿಗೆ ಸುತ್ತಬೇಕು. ಆ ಥರ ರೌಂಡಿಗೆ ಸುತ್ತಿ ಹೀಗೆ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನೀವು. ನೋಡಿ ಈ ಥರ. ನೋಡಿ ಇನ್ನೊಂದು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದೇ ಥರ ಮಾಡ್ಕೊಬಿಟ್ಟು ಅದರಲ್ಲಿ ಅದು ಸ್ಟಫಿಂಗ್ ಬಾಲ್ನ ಕೊಕೊನಟ್ ಮಾಡಿದ್ವಲ್ಲ ಅದನ್ನ ಇಟ್ಕೊಬಿಟ್ಟು ಈ ಥರ ಕ್ಲೋಸ್ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ, ನೀಟಾಗೆ ಮಾಡ್ಬೋದು. ನೀವು ಸ್ಟಫಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಇಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಇದೇ ರೀತಿ ನಾನು ಎಲ್ಲದನ್ನು ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಹೇಗೆ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ಒಂದು ಬಾಣಲೆಗೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಬಿಟ್ಟು ಅದೇ ಕಪ್ ಅಳತೆಯಲ್ಲಿ 1 ಕಪ್ ನೀರು ಹಾಕ್ಕೊಂಬಿಟ್ಟು ಸಕ್ಕರೆನ ಕರಗಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಒಂದು ಸರಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕರಗಿಸ್ಕೋಬೇಕು. ಸಕ್ಕರೆನ ಈ ಥರ ಮಿಕ್ಸ್ ಮಾಡಿ ಸಕ್ಕರೆ ಕರಗಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಅದು ಕುದೀತಾ ಇರುವಾಗ. ನೋಡಿ ಈ ಥರ. ಇದಕ್ಕೆ ಯಾವುದೇ ರೀತಿ ಪಾಕ ಬರಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಆ ಥರ ಚಿಪ್ಪ ಅನ್ನೋ ಥರ ಇದ್ದರೆ ಸಾಕು, ಪಾಕ ಬಂದಿರುತ್ತೆ. ಆ ಥರ ಇದ್ದರೆ ಸಾಕು, ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ. ನೋಡಿ ಈಗ ಎಣ್ಣೆನ ಕಾಯಿಸ್ಬಿಟ್ಟು ನಾವು ಮಾಡಿಟ್ಕೊಂಡಿದ್ವಲ್ಲ ಕ್ಯಾರೆಟನ್ನು ಅದನ್ನು ನಾವು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಒಂದೊಂದೇ ಹಾಕೊಂಡು ಸ್ವಲ್ಪ ಎಣ್ಣೆನ ಚೆನ್ನಾಗೇ ಕಾಯಿಸ್ಕೊಳ್ಳಿ. ಎಣ್ಣೆ ಕಾದಿಲ್ಲ ಅಂದರೆ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸಾದ್ಮೇಲೆ ಅದು ಹೋಗಿ ತಳಕ್ಕೆ ಕುತ್ಕೊಂಡ್ಬಿಟ್ಟಿರುತ್ತೆ. ಈ ಥರ ಸ್ಪೂನಲ್ಲಿ ಒಮ್ಮೆ ಇದು ಮಾಡಿ ನೋಡಿ, ಅದೇ ನೋಡ್ದೋಗಲ್ಲ ಆ ಥರ. ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿ, ಸ್ವಲ್ಪ ಅಂಟ್ಕೊಂಡಿರುತ್ತೆ ತಳದಲ್ಲಿ. ಈ ಥರ ಮಾಡಿದರೆ ಬಂದುಬಿಡುತ್ತೆ. ನೀವು ಬೇಕಾದರೆ ಈ ಚಾಕು ಅಥವಾ ಸ್ಪೂನ್ ತೊಗೊಂಡು ಅದನ್ನು ಹಿಂಗೆ ಎಬ್ಬಿಸ್ಬೋದು. ನೋಡಿ ಅದಾದಮೇಲೆ ಎಲ್ಲನೂ ಈ ಥರ ತಿರ್ವಾಕೋತಾ ಇದ್ದೀನಿ. ನೋಡಿ ಈಗ ಆಗಿದೆ, ಎಲ್ಲ ಫ್ರೈ ಆಗಿದೆ. ಇದನ್ನು ನಾವು ಮಾಡಿಟ್ಕೊಂಡಿದ್ವಲ್ಲ ಸಕ್ಕರೆ ಪಾಕ, ಡೈರೆಕ್ಟ್ ಅದಕ್ಕೆ ಹಾಕೋತಾ ಇದ್ದೀನಿ. ಪಾಕನ
ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಆಗಿರಬಾರ್ದು. ಪಾಕ ಏನಾದರೂ ತಣ್ಣಗಾಗಿತ್ತು ಅಂದರೆ ಮತ್ತೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಪಾಕ ತುಂಬ ತಣ್ಣಗಿರಬಾರ್ದು, ಅದೆಲ್ಲ ಒಳಗಡೆ ಹೀರ್ಕೋಬೇಕಲ್ವ ಸಕ್ಕರೆ ಪಾಕ. ಅದರಿಂದ ನೋಡಿ ಈ ಥರ ಡೈರೆಕ್ಟಾಗಿ ನೀವು ಇದನ್ನು ತಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ. ಎಣ್ಣೆಯಿಂದ ಎತ್ತಿದ ತಕ್ಷಣ ನೀವು ಪಾಕದಲ್ಲಿ ಹಾಕ್ಕೊಳ್ಬೋದು. ಓಕೆನಾ. ಮಿಕ್ಕಿರೋದನ್ನು ಇದೇ ರೀತಿ ನಾನು ಹಾಕೋತಾ ಇದ್ದೀನಿ. ಇದೇ ರೀತಿ ಫ್ರೈ ಮಾಡಿಕೊಂಡು ಅದೇ ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಮುಂಚೆ ಹಾಕಿಟ್ಟಿರೋದು ನಾವು, ಅದು ಸ್ವಲ್ಪ ದಪ್ಪ ಆಗಿದೆ, ಅದನ್ನೆಲ್ಲ ನಾನು ಹಾಕೋತಾ ಇದ್ದೀನಿ. ನೋಡಿ ಈ ಥರ 1-2 ಮಿನಿಟ್ಸ್ ಬಿಟ್ಟು ಇದನ್ನೆಲ್ಲ ಈ ಥರ ಉಲ್ಟಾ ಮಾಡಿ ಹಾಕ್ಕೋಬೇಕು. ಈಗ ಇನ್ನೊಂದು ಬ್ಯಾಚ್ ಹಾಕಿದ್ವಲ್ವ, ಅದು ಕೂಡ ಆಗ್ತಾ ಇದೆ. ಅದು ಈ ಥರ ಚಾಕು ಸಹಾಯದಿಂದ ಹಿಂಗೆ ಎಬ್ಬಿಸ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಡೈರೆಕ್ಟಾಗಿ ಎತ್ಬಿಟ್ಟು ನಾವು ಎಣ್ಣೆನ ಸ್ವಲ್ಪ ಇದು ಮಾಡಿಬಿಟ್ಟು ಡೈರೆಕ್ಟ್ ಪಾಕಕ್ಕೆ ಹಾಕ್ಕೋಬೋದು. ನೋಡಿ ಈ ಥರ ನೀವು ಸ್ಪೂನ್ ಅಥವಾ ಚಾಕು ಸಹಾಯದಿಂದ ಈ ಥರ ಎಬ್ಬಿಸ್ಕೋಬೋದು. ಅದೇನು ಬಿಚ್ಚೋಗುತ್ತೆ ಅನ್ನೋ ಭಯ ಏನಿಲ್ಲ, ಭಯ ಪಟ್ಕೋಬೇಡಿ, ಬಿಚ್ಚೋಗಲ್ಲ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆದಮೇಲೆ ಹಾಕೋತಾ ಇದ್ದೀನಿ. ನೋಡಿ ನಾವು ಮುಂಚೆ ಹಾಕಿ ಇಟ್ಕೊಂಡಿರೋ ಅಂಥದ್ದೆಲ್ಲ ಸ್ವಲ್ಪ ದಪ್ಪ ಆಗಿದೆ, ಅದು ಪಾಕ ಎಲ್ಲ ಹೀರ್ಕೊಂಡಿದೆ. ನೋಡಿ ಇವಾಗ ಹಾಕಿರೋದೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಓಕೆನಾ, ಇಷ್ಟೇ ಇದು ಆಗಿದೆ. ಇದನ್ನು ನಾನೊಂದು ಪ್ಲೇಟಲ್ಲಿ ತಗೋತಾ ಇದ್ದೀನಿ. ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.